ಇವತ್ತಿನ ಸೆಲ್ಫ್ ಹೆಲ್ಪ್ ಬುಕ್ಸ್ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಮಹಾಶಕ್ತಿ ಅಂತ ಹೇಳ್ತಾರೆ. ಇದು ಸೂಕ್ಷ್ಮ ಶರೀರಕ್ಕೆ ಹೋಲಿಕೆ ಆಗುತ್ತಾ? ತುಂಬಾ ಅಮೇಸಿಂಗ್ ಇದು ಡೀಟೇಲ್ಸ್. ಅಂದ್ರೆ ಅನ್ಫಾರ್ಚುನೇಟ್ಲಿ ಇದನ್ನ ಯಾರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ. ನಾನ್ ತಿಳ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಎಕ್ಸ್ಪ್ಲೋರ್ ಮಾಡಿಲ್ಲ. ಸುಮ್ನೆ ಅಲ್ಲೊಂದು ಇದೇ ಪುರಾಣ ಅದರದ್ದೊಂದು ಅರ್ಥ ಹೇಳ್ತಾರೆ ಹೊರತು ನಾನ್ ತಿಳ್ಕೋಬೇಕು ನನ್ನೊಳಗಡೆ ಇರೋ ಸೂಕ್ಷ್ಮ ಶರೀರ ಅನ್ನೋ ಉದ್ದೇಶ ಇಟ್ಕೊಂಡ್ರೆ ನಿಮ್ಗೆ ಫೈನರ್ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ ಇದರಲ್ಲಿ. ಸೊ ಅದೇ ತರ ನೀವು ಈಗ ಜ್ಞಾನಿಗಳಿಗೆ ಕೇಳಿದ್ರೆ ಕೂಡ ಅವ್ರು ಹೇಳ್ತಾರೆ. ಅಂದ್ರೆ ನೀವು ಯಾವ ತರ ಕೇಳ್ತೀರ ಅನ್ನೋದ್ರ ಮೇಲೆ. ಸೊ ನಮ್ಮಲ್ಲಿ ಈ ಶಾಸ್ತ್ರದಲ್ಲಿ ಏನು ಸೂಕ್ಷ್ಮ ಶರೀರ, ಲಿಂಗ ಶರೀರ, ಈ ಒಂದು ಸ್ವರೂಪ ದೇಹ, ಮತ್ತೆ ಒಳಗಿರೋ ಭಗವತ್ ಸ್ವರೂಪ, ಮತ್ತೆ ದೇವತಾ ಶಕ್ತಿಗಳಿಗೆ ಯಾವ ತರ ಸೂಕ್ಷ್ಮ ಶರೀರ ಇರುತ್ತೆ, ಅಸುರರಿಗೆ ಯಾವ ತರ ಇರುತ್ತೆ, ಸಾಮಾನ್ಯ ಮನುಷ್ಯರಿಗೆ ಯಾವ ತರ ಇರುತ್ತೆ, ಎಲ್ಲಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದರ ಫೈನರ್ ಡೀಟೇಲ್ಸ್ ಇದೆ. ಅದೇ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಅವ್ರು ಎಕ್ಸ್ಪ್ಲೈನ್ ಮಾಡುವಾಗ ಪಾಪ ಅವ್ರಿಗೇನಾಗುತ್ತೆ, ಏನು ಆಲ್ರೆಡಿ ಬ್ರೈನ್ ರಿಸರ್ಚ್ ಆಗಿದೆ, ಆ ವೇವ್ಸು, ಆ ಫ್ರೀಕ್ವೆನ್ಸಿ, ಆ ಬ್ರೈನ್ ಪ್ಯಾಟರ್ನ್ಸ್ಗಳು ಅಷ್ಟೇ. ಅವ್ರಿಗೇನು ಒಂದು EEG ಮಾಡಿದ್ರೆ, ಸ್ಕ್ಯಾನ್ ಮಾಡಿದ್ರೆ, ಬ್ರೈನ್ ಸ್ಕ್ಯಾನ್ ಮಾಡಿದ್ರೆ, ಎಕ್ವಿಪ್ಮೆಂಟ್ಸ್ಗಳಿಂದ ಏನೇನು ಮಾಡಬಹುದು ಅದನ್ನಷ್ಟೇ ಈ ಸಬ್ ಕಾನ್ಶಿಯಸ್ ಮೈಂಡ್ ಆಗಲಿ, ಪುಸ್ತಕಗಳು ಬರೆಯೋದಾಗ್ಲಿ ಮಾಡೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಮತ್ತೆ ಇನ್ವಿಸಿಬಲ್ ಆದ ತತ್ವಗಳನ್ನ ನಮಗೆ ಅಲ್ಲಿ ಸಿಗಲ್ಲ. ಬಟ್ ಆದ್ರೆ ಅದು ಒಳ್ಳೇದೇ. ಅದನ್ನು ಓದಿದಾಗ ನಮ್ಗೇನ್ ಗೊತ್ತಾಗುತ್ತೆ, ಓಕೆ ಬ್ರೈನ್ ಈ ತರ ಇದೆ. ಈಗ ನನಗೆ ಓಂ ಒಂದು ಕೇಳ್ತಾ ಇದ್ದೆ, ಒಂದು ಒಳ್ಳೆ ಮಂತ್ರಗಳನ್ನು ಹೇಳಿದಾಗ ಮೈಂಡು ಕಾಮ್ ಆಯ್ತು ಅಂತ ಗೊತ್ತಾಗ್ಬೇಕು ಅಂದ್ರೆ, ನಿಮ್ಗೊಂದು ರಿಪೋರ್ಟ್ ತೋರಿಸ್ಬೇಕು ಅಂದ್ರೆ ಅವ್ರದ್ದು ರಿಪೋರ್ಟ್ ತೋರಿಸ್ಬೋದು. ಸೊ ನೋಡಿ, ನೀವು ಸ್ಟ್ರೆಸ್ ಅಲ್ಲಿ ಇದ್ರಿ, ಇದ್ದಾಗ ಈ ತರ ಇತ್ತು ನಿಮ್ದು ಬ್ರೈನ್ ಸ್ಕ್ಯಾನು. ಇದು ನೋಡಿ, ನೀವು ಆದ್ಮೇಲೆ ಈ ಮಂತ್ರ ಉಚ್ಚಾರಣೆ ಮಾಡಿದ್ರಿ, ಅವಾಗ ನೀವು ದೇವಸ್ಥಾನದಲ್ಲಿ ಕೂತ್ಕೊಂಡ ತಕ್ಷಣ ನಿಮ್ದು ಎನ್ವೈರನ್ಮೆಂಟ್ ಹೆಂಗ್ ಚೇಂಜ್ ಆಯ್ತು, ನಿಮ್ಮ ಬ್ರೈನ್ ಸ್ಕ್ಯಾನ್ ಇವಾಗ ಮಾಡಿದ್ದೀವಿ ನೋಡಿ ಅಂತ ತೋರಿಸಿ ಪ್ರೂವ್ ಮಾಡೋದಕ್ಕೆ ಇಟ್ ಈಸ್ ಯೂಸ್ಫುಲ್ ಅನ್ನೋದು ಬಿಟ್ಟು, ಜ್ಞಾನ ತಿಳ್ಕೊಳ್ಳೋದಕ್ಕೆ ಒಳಗಡೆ ಹೋಗಿ ನಮ್ಮ ಸೂಕ್ಷ್ಮ ಶರೀರದ ವಿಷಯಗಳನ್ನ ತಿಳ್ಕೊಳ್ಳೋದಾಗ್ಲಿ, ಅಲ್ಲಿರೋ ಭಗವತ್ ಸ್ವರೂಪದ ಚಿಂತನೆ ಮಾಡೋದಾಗ್ಲಿ, ಆ ಭಗವಂತನಿಗೆ ಶರಣಾಗತಿ ಆಗೋದಿದೆ, ಇದೆಲ್ಲ ನಿಮಗೆ ವೆಸ್ಟರ್ನ್ ಅಲ್ಲಿ ಸಿಕ್ಕೋಲ್ಲ ಅಂತ ಹೇಳೋದು. ಓಕೆ ಸರ್. ನೆಕ್ಸ್ಟ್ ಕ್ವೆಶ್ಚನ್, ಪಾಸಿಟಿವ್ ಅಫರ್ಮೇಷನ್ಸ್, ಮ್ಯಾನಿಫೆಸ್ಟೇಷನ್ ಇದೆಲ್ಲ ನಿಜವಾಗ್ಲೂ ಕೆಲಸ ಮಾಡುತ್ತಾ ಅಥವಾ ಕರ್ಮ ಸಿದ್ಧಾಂತ ಇದಕ್ಕಿಂತ ಆಳವಾಗಿದ್ಯಾ? ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಬಹಳಷ್ಟು ಜನ ನಾನು ಹೇಳಿದೆ ದಿ ಸೀಕ್ರೆಟ್ ಅಂತ ಇದನ್ನ ಪುಸ್ತಕಗಳು ಓದ್ತಾರೆ, ಅವರ ಕೋರ್ಸಸ್ಗಳಿರುತ್ತೆ, ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡ್ತಾರೆ, ಸಾವಿರಾರು ರೂಪಾಯಿ, ರೂಪಾಯಿ ಅಲ್ಲ ಡಾಲರ್ಸ್ ಅಲ್ಲಿ ಕೊಟ್ಟು ವರ್ಕ್ಶಾಪ್ ಅಟೆಂಡ್ ಮಾಡ್ತಾರೆ, ಯಾವ ತರ ನಮ್ಮ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ. ಈಗಂತೂ ತುಂಬಾ ಜನ ಈ ತರದ ಒಂದು ಯೂನಿವರ್ಸಿಟಿಗಳಲ್ಲಿ ಸೈಕಾಲಜಿ ಓದಿದ್ದೀನಿ ಅಂತ ಹೇಳೋದು, ರೀಡಿಂಗ್ ಮಾಡ್ತೀನಿ ಅಂತ ಹೇಳೋದು, ಬಹಳಷ್ಟು ಅಂದ್ರೆ ಇದೆಲ್ಲ ಸೈಂಟಿಫಿಕ್ ಅಲ್ಲ. ಎಷ್ಟೋ ವಿಷಯಗಳೆಲ್ಲ ಸೈನ್ಸ್ ಪ್ರಕಾರನೇ ಸೈಂಟಿಫಿಕ್ ಅಲ್ಲ. ಅದೆಲ್ಲ ಇವಾಗ ನಡೀತದೆ. ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಒಂಥರ ಹೈಪ್. ಅದು ಯಾರೋ ಒಂದು ಬಂದ್ಬಿಟ್ಟು ನಿಮ್ಗೆ ಏನೋ ಒಂದು ಹೇಳ್ಬಿಡ್ತೀನಿ, ನಿಮ್ದು ಹಿಂಗ್ ಚೇಂಜ್ ಮಾಡ್ಬಿಡ್ತೀನಿ, ನಿಮ್ಗೆ ಅದೇನೋ ಆತ್ಮ ಚಿಕಿತ್ಸೆ ಮಾಡ್ಬಿಡ್ತೀನಿ, ನಿಮ್ಗೆ ಹಿಪ್ನೋಟೈಸ್ ಮಾಡಿ, ಇದೆಲ್ಲ ನಾನ್ ಸೆನ್ಸ್. ಇದು ಮ್ಯಾನಿಫೆಸ್ಟೇಷನ್ ಟ್ರಿಕ್ಸ್ ಮಾಡ್ತೀನಿ ಅಂತ ಮಾಡ್ತಾರೆ. ಆದ್ರೆ ನೀವು ಹುಷಾರಾಗಿರ್ಬೇಕು. ಅದರಲ್ಲಿ ಕೂಡ ಯಾರು ಸರಿಯಾಗಿ, ಈಗ ದಿ ಸೀಕ್ರೆಟ್ ಇದೆಲ್ಲ ಇವರೆಲ್ಲ ಒಂದು 50-60 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರು ವರ್ಕ್ಶಾಪ್ಗಳನ್ನ ಮಾಡ್ತಾರೆ. ಆ ವರ್ಕ್ಶಾಪ್ ಅಲ್ಲಿ ಟೀಚರ್ ಟ್ರೈನಿಂಗ್ ಅಂತ ಬೇರೆ ಮಾಡ್ತಾರೆ. ನೀವು ಬೇರೆಯವ್ರಿಗೆ ಹೇಳ್ಕೊಡಿ ಅಂತ. ಇದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಳ್ಳಿ. ನೀವೊಂದು 100 ಜನ ಬಂದ್ರೆ ಎಲ್ಲರೂ 10,000 ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ ಅದೇ ಒಂದು 5-6 ಲಕ್ಷ ಆಗ್ಬಿಡುತ್ತೆ, ನಿಮ್ಗೆ ಒಳ್ಳೆ ಇನ್ಕಮ್ ಆಗುತ್ತೆ. ಸೊ ಆಕ್ಚುಲಿ ಆಧ್ಯಾತ್ಮ ಇಸ್ ಅ ಗುಡ್ ಬಿಸ್ನೆಸ್. ಸೊ ತುಂಬಾ ಜನ ಇದನ್ನ ಹೇಳ್ಬಿಟ್ಟು ಬಿಸ್ನೆಸ್ ಮಾಡ್ತಾರೆ. ಇದ್ರ ಬಗ್ಗೆ ಮಾಡಿದ್ರೆ ಆ ಯೂಟ್ಯೂಬ್ ಚಾನಲ್ಗಳೆಲ್ಲ ವ್ಯೂಸ್ಗಳು ಬಂದ್ಬಿಡುತ್ತೆ. ಬಟ್ ರಿಯಾಲಿಟಿ ಏನು ಅನ್ನೋದನ್ನ ನಾವು ತಿಳ್ಕೊಬೇಕು. ಶಾಸ್ತ್ರದಲ್ಲಿ ಏನಿದೆ? ಸೊ ಈ ಒಂದು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ನೀವೇನು ಹೇಳ್ತೀರಿ, ಇದು ಒಂಥರ ಅರ್ಧ ಸತ್ಯ ಅಂತ ಹೇಳ್ಬೋದು. ಅಂದ್ರೆ ಇಟ್ ಈಸ್ ನಾಟ್ ಫುಲ್ಲಿ ರಾಂಗ್, ಇಟ್ ಇಸ್ ನಾಟ್ ಫುಲ್ಲಿ ರೈಟ್. ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ. ಎಲ್ಲರಿಗೂ ವರ್ಕ್ ಆಗುತ್ತಾ ಅಂದ್ರೆ ವರ್ಕ್ ಆಗಲ್ಲ. ಯಾಕೆಂದ್ರೆ ವರ್ಕ್ ಆಗೋದಾದ್ರೆ ಪ್ರತಿಯೊಬ್ರು ಇಲಾನ್ ಮಸ್ಕ್ ಆಗ್ಬಿಡ್ಬೋದಾಗಿತ್ತು. ನಾನು ಸುಮ್ಮನೆ ಹಿಂಗೆ ಕೂತ್ಕೊಂಡ್ಬಿಟ್ಟು ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಏನು ಮ್ಯಾನಿಫೆಸ್ಟ್ ಮಾಡ್ತೀನಿ? ದುಡ್ಡು ಬರಲಿ, ನನಗೆ ಬಂತು, ಬಂದೇ ಬಿಡ್ತು, ನನ್ನ ಹತ್ರ ಈಗ 1 ಕೋಟಿ ಇದೆ, ಈಗ 2 ಕೋಟಿ ಆಯ್ತು, 5 ಕೋಟಿ ಆಯ್ತು. ಇದನ್ನೇ ಮಾಡೋದು ಮನಸ್ಸೊಳಗಡೆ ಇರಲ್ಲ. ಮಾಡ್ತೀನಿ ಅಂತ ಬರುತ್ತಾ? ಸಣ್ಣದಾಗಿ ಬರುತ್ತೆ. ಅಂದ್ರೆ ನಿಮ್ಗೆ ಏನೋ ಒಂದು ಕೆಲಸ ಸಿಗ್ಬೇಕು ಅಂದ್ರೆ ಬರುತ್ತೆ. ಬಟ್ ಕೂತ್ ಕಡೆ ಔಟ್ ಆಫ್ ನಥಿಂಗ್ ಈ ಬೂದಿಯಿಂದ ಈ ಚಿನ್ನ ತೆಗಿಯೋದು, ಇದೆಲ್ಲ ಬೇಕಾದಷ್ಟು ಜನ ಮ್ಯಾಜಿಕ್ ಮಾಡ್ತಾರೆ. ಹಿಂಗ್ ಅನ್ಬಿಟ್ಟು ಒಂದು ಕೋಲ್ ಇರುತ್ತೆ, ಕೋಲಿಂದ ಹಿಂಗ್ ಓಪನ್ ಮಾಡ್ತಾರೆ, ಫ್ಲವರ್ ಬಂದ್ಬಿಡುತ್ತೆ. ಹಿಂಗ್ ಖಾಲಿ ಜಾಗದಲ್ಲಿ ಹಿಂಗಂತಾರೆ ಒಂದು ಬರ್ಡ್ ಬಂದ್ಬಿಡುತ್ತೆ. ಅದು ಏನು ಹಾರ್ಕೊಂಡು ಬೇರೆ ಹೊಟ್ಟೋಗುತ್ತಾ ಬರ್ಡು. ಇದೆಲ್ಲ ಟ್ರಿಕ್, ಮ್ಯಾಜಿಕ್ ಟ್ರಿಕ್.
ಸೊ ಈ ಥರ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು, ನಮ್ಮದೇ ನಾವೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಬೋಣ, ಸಣ್ಣ ಸಣ್ಣ ವಿಷಯದಲ್ಲಿ ವರ್ಕ್ ಆಗಬಹುದು. ಆದರೆ ಇದ್ರ ಹಿಂದೆ ನಾವು ಶಾಸ್ತ್ರದ ವಿಷಯದಲ್ಲಿ ತಿಳ್ಕೊಂಡ್ರೆ ಇದ್ರ ಹಿಂದೆ ವರ್ಕ್ ಆಗ್ತಿರೋದು ಕರ್ಮ ಸಿದ್ಧಾಂತ. ಯಾಕೆಂದ್ರೆ ನಮಗೆ ನನ್ನ ಸೂಕ್ಷ್ಮ ಶರೀರ ಹೇಳಿದೆ, ಲಿಂಗ ಶರೀರ ಹೇಳಿದೆ, ವಾಸನೆಗಳು, ನಮ್ಮ ಹಿಂದೆ ಜನ್ಮದ ಏನೇನು ಇಂಪ್ರೆಷನ್ಸ್ ಇದೆ, ಏನೇನೆಲ್ಲ ಮಾಡಿದ್ದೀವಿ, ಅಷ್ಟು ವರ್ಷಗಳಿಂದ ಬಂದಿರುವಂತಹ ಜ್ಞಾನ ಅಥವಾ ಅಜ್ಞಾನ ಅಥವಾ ಕನ್ಫ್ಯೂಷನ್ ಏನೇನಿದೆ ಅದೆಲ್ಲ ಒಳಗಡೆ ಕೂತಿದೆ. ಇವಾಗ ನಾವು ಏನೊಂದು ಜೀವನದಲ್ಲಿ ಒಂದು 60 ವರ್ಷ ಬದುಕ್ತೀವೋ, 70 ವರ್ಷ ಬದುಕ್ತೀವೋ, ಈ ಥರ ಎಲ್ಲ ಬದುಕಿದೀವಿ ಅಂದರೆ ಪ್ರತಿಯೊಂದು ದಿನದ ಏನು ಆಕ್ಟಿವಿಟೀಸ್ ಇದೆ ಅದೆಲ್ಲ ಒಳಗೆ ಕೂತಿದೆ. ಏನಾಗಬೇಕು ಅನ್ನೋದು ಮುಂಚೆನೆ ಡಿಸೈಡ್ ಆಗಿದೆ. ಯಾಕೆ ಅಂದರೆ ನಾವು ಮುಂಚೆನೆ ಏನೋ ಮಾಡಿದ್ದೀವಿ. ಈಗ ನೀವು ಒಂದ್ಸರಿ ವೈಂಡ್ ಮಾಡಿದ್ರೆ, ಈಗ ನೀವು ಮುಂಚೆ ಎಲ್ಲ ನಾವು ಈ ಉಯ್ಯಾಲೆಲ್ಲಿ ಕುತ್ಕೋತಾ ಇದ್ವಿ, ಹಗ್ಗದನ್ನ ಕಟ್ಬಿಟ್ಟು ಮೇಲ್ಗಡೆ ತೊಲೆ ಮೇಲೆ ಕಟ್ಬಿಡ್ತಾ ಇದ್ವಿ, ಅದಕ್ಕೊಂದು ಮಣೆ ಹಾಕ್ಬಿಟ್ಟು 2 ಹಗ್ಗ ಕಟ್ಬಿಟ್ಟು ಮಳೆಯಲ್ಲಿ ಕುತ್ಕೊಂಡು ಉಲ್ಟಾ ಹಿಂಗ್ ತಿರುಗಿಸ್ತಾ ಇದ್ವಿ. ಒಂದ್ಸರಿ ಫುಲ್ ತಿರುಗಿಸ್ಬಿಟ್ಟು ಬಿಟ್ಬಿಟ್ರೆ ಅದೇ ತಿರುಗ್ತಾ ಇರೋದು ಅನ್ವೈಂಡ್. ಸೊ ಈ ಕರ್ಮ ಅಂದ್ರೆ ಆ ಥರ ನಾವು ಹಿಂದಿನ ಜನ್ಮದಲ್ಲಿ ತಿರುಗಿಸ್ಬಿಟ್ಟಿದೀವಿ ಆಲ್ರೆಡಿ. ಕೆಲವ್ರಿಗೆ ಏನೋ ಕೆಟ್ಟದ್ದು ಮಾಡಿದ್ವಿ, ಕೆಲವ್ರಿಗೆ ಒಳ್ಳೇದು ಮಾಡಿದ್ವಿ, ಕೆಲವ್ದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದ್ವಿ, ಅದೇ ತರ ದೊಡ್ಡ ದೊಡ್ಡ ಕೆಟ್ಟ ಕಾರ್ಯಗಳು ಮಾಡಿದ್ವಿ, ಯಾರನ್ನೋ ನೋವು ಕೊಟ್ಟಿದೀವಿ, ಯಾರಿಗೋ ನೋಯಿಸಿದೀವಿ, ಎಲ್ಲಾನು ಮಾಡಿದೀವಿ ನಾವು. ಅದು ಎಲ್ಲದರದ್ದು ಈ ಅನ್ಫೋಲ್ಡ್, ಈ ಉಯ್ಯಾಲೆ ವಾಪಸ್ ಉಲ್ಟಾ ತಿರುಗುತ್ತಲ್ಲ, ಈಗ ತಿರುಗ್ತಾ ಇದೆ. ನೀವು ಎಷ್ಟು ನೀವು ವೈಂಡ್ ಮಾಡಿರ್ತೀರೋ ಅಷ್ಟು ಅನ್ವೈಂಡ್ ಆಗ್ಬೇಕಲ್ಲ ಅದು. ಸೊ ಇದನ್ನ ನಾನು ಈ ಮ್ಯಾನಿಫೆಸ್ಟೇಷನ್ ಮಾಡಿಬಿಡ್ತೀನಿ, ಇಲ್ಲಿ ಕೂತ್ಕೊಂಡು ನನಗೆ ದುಡ್ಡು ಬರಲಿ ಅಂದ್ಬಿಡ್ತೀನಿ, ಅಥವಾ ಒಂದು ಕೆಲಸ ಸಿಕ್ಲಿ ಅಂದ್ಬಿಡ್ತೀನಿ ಅಂದರೆ ಅದು ಅನ್ವೈಂಡ್ ಆಗಲ್ಲ. ಏನಾಗಬೇಕು ಅದು ಆಗೇ ಆಗುತ್ತೆ. ಬಟ್ ಉಪಯೋಗ ಇಲ್ವಾ? ಉಪಯೋಗ ಇದೆ ಟು ದಟ್ ಎಕ್ಸ್ಟೆಂಟ್. ಹಂಗನ್ಬಿಟ್ಟು ನೀವು ಸಾವಿರಾರು ರೂಪಾಯಿ ಅದಕ್ಕೆ ಖರ್ಚು ಮಾಡಬೇಡಿ. ಯಾವುದರಲ್ಲಿ ನೀವು ತಿಳ್ಕೊಬೇಕು ಅಂದರೆ ನಿಮ್ಮ ಕರ್ಮದ ಜ್ಞಾನ ತಿಳ್ಕೊಬೇಕು ನೀವು. ನನಗೀಗ ಒಂದು ಕಷ್ಟ ಆಗ್ತಾ ಇದೆ ಅಂದರೆ ಅದಕ್ಕೆಲ್ಲ ಜ್ಯೋತಿಷ್ಯದಲ್ಲಿ ಇಂಡಿಕೇಶನ್ಸ್ಗಳಿರುತ್ತೆ. ಒಬ್ರು ಏನೋ ಒಂದು ಕಷ್ಟದಲ್ಲಿ, ನಿಮಗೆ ಜೀವನ ಕಷ್ಟದಲ್ಲಿ ನಡೀತಾ ಇದೆ ಅಂತಂದ್ರೆ ಆ ಕಷ್ಟ ಯಾಕೆ ನಡೀತಾ ಇದೆ ಅನ್ನೋದಕ್ಕೆ ಪರಿಹಾರಗಳಿರುತ್ತೆ. ಆ ಗ್ರಹಗಳು, ಆ ಮತ್ತೆ ನಕ್ಷತ್ರ ಕಾಯಗಳು, ಅದರ ಇನ್ಫ್ಲೂಯೆನ್ಸು, ಆ ಒಂದು ಏನು ಪೊಸಿಷನ್ ಇದೆ, ಪ್ಲಾನೆಟರಿ ಪೊಸಿಷನ್ನು, ನೀವು ಹುಟ್ಟಿದ ಟೈಮಿಂದ ಇದುವರೆಗೆ ಏನು ಪೊಸಿಷನ್ಸ್ ಚೇಂಜ್ ಆಗಿದೆ ಅಂದರೆ ನೀವು ಎಲ್ಲಿ ಕಷ್ಟಪಡ್ತಾ ಇದ್ದೀರಾ ಅಂತ ಒಂದು ಇಂಡಿಕೇಶನ್ ಕೊಡುತ್ತೆ. ಇನ್ನು ಎಲ್ಲಿವರೆಗೂ ಈ ಕಷ್ಟ ಇದೆ ಅಂತ ಒಂದು ಇಂಡಿಕೇಶನ್ ಕೊಡುತ್ತೆ. ಇದನ್ನ ನೀವು ತಪ್ಪಿಸ್ಕೋಬೇಕಾದ್ರೆ ಆ ದೇವತಾ ಶಕ್ತಿಗಳು, ಅವರು ಸೂಕ್ಷ್ಮ ಶರೀರ, ಈಗ ನಾವು ಗುರು, ಬುಧ, ಶನಿ, ಸೂರ್ಯ, ಚಂದ್ರ ಅಂದ್ರೆ ಎಲ್ಲ ದೇವತಾ ಶಕ್ತಿಗಳು. ಅವರು ಶನಿದೇವ ಅಂದ್ರೆ ದೊಡ್ಡ ದೇವತಾ ಶಕ್ತಿ ಅವರು. ಆ ಶನಿದೇವ ನಮಗೆ ಕಾಟ ಕೊಡ್ತಾ ಇದ್ದಾನೆ ಅಂತ ಅನ್ಕೋಬಾರ್ದು. ನಾವು ಹಿಂದೆ ಏನೋ ಮಾಡಿದೀವಿ ಅದಕ್ಕೆ ಬರ್ತಾ ಇದೆ. ಆ ಶನಿದೇವ ನನಗೆ ಇಂಡಿಕೇಟ್ ಮಾಡ್ತಾ ಇದ್ದಾನೆ, ನೋಡಪ್ಪ ಇನ್ನು 7.5 ವರ್ಷ ನಿನಗೆ ಇಟ್ಸ್ ಗೋಯಿಂಗ್ ಟು ಬಿ ಟಫ್. ನೀನು ಇನ್ನೂ 50 ಜನ್ಮದಲ್ಲಿ ಹಿಂದೆ ನೀನು ಏನೇನು ಮಾಡಿದ್ದೆ ಅದಕ್ಕೆಲ್ಲ ಈಗೊಂದು ಜಲಕ್ ಬರುತ್ತೆ ನಿನಗೆ. ಯು ಹ್ಯಾವ್ ಟು ಗೋ ಥ್ರೂ ದಿಸ್. ಬಟ್ ಐ ಹ್ಯಾವ್ ಟು ಗೋ ಥ್ರೂ ಅನ್ನೋದ್ರಲ್ಲಿ ಯಾವುದೂ ಥರದ್ದು ಸಂಶಯ ಇಲ್ಲ. ಐ ಹ್ಯಾವ್ ಟು ಸಫರ್. ಬಟ್ ದ ಕ್ವಾಂಟಿಟಿ ಆಫ್ ಸಫರಿಂಗ್ ಇದೆಯಲ್ಲ, ಅದನ್ನ ನಾವು ಚೇಂಜ್ ಮಾಡ್ಬೋದು. ದಟ್ ಕ್ಯಾನ್ ಈಸ್ ಔಟ್. ಈಗ ನನ್ನ ತಲೆ ಮೇಲೆ ಒಂದು ದೊಡ್ಡ ಬಂಡೆ ಬಂದು ಬೀಳಬೇಕು ಅಂತಿರುತ್ತೆ, ಸಾಯಲ್ಲ ನಾನು, ಆದ್ರೆ ಬ್ರೈನ್ ಹ್ಯಾಮರೇಜ್ ಆಗುತ್ತೆ, ಏನೋ ಆಗುತ್ತೆ ಅಂತ ಇರಬೇಕು ನನ್ನ. ಲೆಟ್ ಮಿ ಸೇ ಫಾರ್ ಎಕ್ಸಾಂಪಲ್ ಆ ಥರದ್ದು ಇರುತ್ತೆ ಅನ್ಕೊಳ್ಳೋಣ. ಏನಾಗುತ್ತೆ, ಬೀಳುತ್ತೆ, ಮಣ್ಣಿನ ಹೆಂಟೆ ಬೀಳುತ್ತೆ, ಅಥವಾ ಸಣ್ಣ ಕಲ್ಲು ಬೀಳುತ್ತೆ, ಒಂದು ಸಣ್ಣದೊಂದು ಚೂರು ಹಿಂಗೆ ಗಾಯ ಆಗುತ್ತೆ, 1 ವಾರ ಆದ್ಮೇಲೆ ಗಾಯ ಹೋಗುತ್ತೆ. ಯಾವಾಗ ನಾವು ಆ ದೇವತಾ ಶಕ್ತಿಗಳು, ಆ ಗ್ರಹಗಳಿಗೆ ಅಥವಾ ಆ ಗ್ರಹಗಳ ಒಳಗಡೆ ಇರೋ ಆ ಇಂಡಿಕೇಶನ್, ಯಾರು ಶನಿ ತೋರಿಸ್ತಾ ಇಲ್ಲ, ಶನಿ ಒಳಗಡೆ ಮುಖ್ಯ ಪ್ರಾಣ ಇದ್ದಾನೆ, ಅವನಿಗೂ ಸೂಕ್ಷ್ಮ ಶರೀರ ಇದೆ, ಅವನೊಳಗಡೆ ಲಿಂಗ ಶರೀರ ಇದೆ, ಅಲ್ಲೂ ಕೂಡ ಪ್ರಾಣದೇವರಿದ್ದಾರೆ, ಅಲ್ಲಿ ಭಗವಂತ ಇದ್ದಾನೆ, ಅವನ ಆತ್ಮದ ಒಳಗಡೆ ಅಂತರ್ಯಾಮಿ ಅವನು ಇದನ್ನ ಮಾಡಿಸ್ತಾ ಇದ್ದಾನೆ ನನಗೆ. ಸೊ ಆ ಒಳಗಡೆ ಇರುವಂತಹ ಶನಿದೇವರೊಳಗೆ ಲಕ್ಷ್ಮೀ ನರಸಿಂಹ ಇರ್ತಾನೆ. ಒಂದೊಂದು ಗ್ರಹ ದೇವತೆಗಳೊಳಗೆ ಮುಖ್ಯ ಪ್ರಾಣ, ಒಳಗಡೆ ಎಲ್ಲಾ ದೇವತೆಗಳು ಇರ್ತಾರೆ, ಅವರನ್ನ ಕಂಟ್ರೋಲ್ ಮಾಡೋ ನರಸಿಂಹ ಇದ್ದಾನೆ. ಅಲ್ಲಿರುವಂತಹ ನರಸಿಂಹನ್ಗೆ ನಮಸ್ಕಾರ ಮಾಡಿದ್ರೆ ಹೋಮಗಳು, ಈಗ ರಾಹು ದೋಷ, ಕೇತು ದೋಷ, ಅದೆಲ್ಲ ಆ ರಾಹುಗ್ ಮಾಡೋದಲ್ಲ. ಅದು ರಾಹು ಆಕ್ಚುಲಿ ಹಸುರ, ಅವನು ಆಮೇಲೆ ಅವನು ದೇವತಾ ಕಕ್ಷಕ್ಕೆ ಬಂದು ಸೇರ್ಕೊಂಡಿರೋನು. ಈ ರಾಹು ಕೇತುಗೆ ನಾವೇನು ಹೋಮ ಮಾಡಲ್ಲ, ಮಾಡೋದು ಅವನೊಳಗಡೆ ಇರುವಂತಹ ಆತ್ಮದೊಳಗಡೆ ಇರುವ ಅಂತರ್ಯಾಮಿ ಭಗವಂತನಿಗೆ. ಅವನಿಗೆ ಮಾಡಿದಾಗ ಏನಾಗುತ್ತೆ ಆಗತ್ತೆ, ಈ ಬಂಡೆ ಅಂತೂ ಬೀಳುತ್ತೆ, ಬಂಡೆ ಬೀಳಲ್ಲ. ಬಂಡೆ ಒಂದು 200-300 kg ಬಂಡೆ ಬೀಳ್ಬೇಕಾಗಿರೋದು ಒಂದು 50 ಗ್ರಾಮದ ಒಂದು ಕಲ್ಲು ಬೀಳುತ್ತೆ ಅಷ್ಟೇ. ಅದನ್ನ ಆಗೋದಕ್ಕೆ ಸಾಧ್ಯ ಇರೋದು, ಅದನ್ನ ಚೇಂಜ್ ಮಾಡೋಕೆ ಸಾಧ್ಯ ಇರೋದು ಆ ಭಗವತ್ ಶಕ್ತಿಗೆ ಮಾತ್ರ. ಈ ಕರ್ಮಗಳನ್ನು ಯಾರೋ ಮಾಡೋಕ್ಕಾಗಲ್ಲಪ್ಪ, ನಾನೇನ್ ಮಾಡ್ಲಿ, ಈಗ ದೇವ್ರು ಹಂಗೆ ಅನ್ಬಿಟ್ರೆ ನೀನ್ ಮಾಡಿದ್ಯಾ ನೀನ್ ಅನ್ಭವಿಸು ಅಂತ ದೇವ್ರು ಹೇಳಲ್ಲ. ಹೌದು, ಆ ದೇವ್ರಿಗೆ ನೀನು ಶರಣಾಗತಿ ಆದ್ರೆ ಸಫರಿಂಗ್ನ ಕಮ್ಮಿ ಮಾಡ್ತಾನೆ, ಆದ್ರೆ ಎರೇಸ್ ಮಾಡೋದಕ್ಕಾಗಲ್ಲ. ಓಕೆ,
ಯು ಹ್ಯಾವ್ ಟು ಸಫರ್, ಯು ಹ್ಯಾವ್ ಟು ಸಫರ್, ಬಟ್ ಮ್ಯಾಗ್ನಿಟ್ಯೂಡ್ ಕಮ್ಮಿ ಆಗ್ಬೋದು. ಮ್ಯಾಗ್ನಿಟ್ಯೂಡ್ ಕಡಿಮೆ ಆಗುತ್ತೆ. ಆ ಥರ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಏನೇನು ಮ್ಯಾನಿಫೆಸ್ಟೇಷನ್ಸು ಇದೆಲ್ಲ ಮೋಸ. ಮೋಸ ಅಂದರೆ ನಾನು ಮೋಸ ಅಂತ ಹೇಳಲ್ಲ, ಅನುಕೂಲ ಆಗ್ಬೋದು, ಕೆಲವ್ರಿಗೆ ಆಗ್ಬೋದು, ಎಲ್ಲೋ ಒಂದು ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, ಒಂದು ಸ್ಟೇಜಲ್ಲಿ ಆಗ್ಬೋದು, ಯಾವಾಗ ಅವ್ರಿಗೆ ಹೆಚ್ಚು ನಂಬಿಕೆ ಇರುತ್ತೆ. ಈಗ ಆಗಲಿಲ್ಲ ಅಂದ ತಕ್ಷಣ ನಂಬಿಕೆ ಹೊಟ್ಟೋಗುತ್ತೆ. ನಾನು 3 ದಿನ ಮಾಡಿದೆ ಸರ್, ಇದೆಲ್ಲ ಸುಳ್ಳು ಸರ್, ಸುಮ್ಮನೆ ಸೌರ ಕಿತ್ಕೊಂಡ್ರು ಅಂತೀವೇ ಹೊರತು ನಂಬಿಕೆ ಹೊಟ್ಟೋಗುತ್ತೆ. ನಂಬಿಕೆ ಬರೋದು ಸುಲಭ, ಹೋಗೋದು ಸುಲಭ, ಬಹಳ ಬೇಗ ಹೊಟ್ಟೋಗುತ್ತೆ. ನಮಗೆ ಯಾರನ್ನೋ ತುಂಬ ಒಳ್ಳೆಯವರು ಅಂದ್ಕೊಂಡಿರ್ತೀವಿ, ಅವ್ರ ಬಗ್ಗೆ ಯಾವುದೋ ಒಂದು ವಿಡಿಯೋ ಬಂತು ಅಂತ ಇಟ್ಕೊಳ್ಳಿ, ಇಷ್ಟು ವರ್ಷ ಇವನಿಗೆ ನಮಸ್ಕಾರ ಮಾಡಿದ್ನಲ್ಲ, ಕಳ್ಳ ಸನ್ಯಾಸಿ, ಕಳ್ಳ ಗುರು, ಇಷ್ಟೆಲ್ಲ ಅವ್ನ ಮನೆ ಹಿಂದೆ ಹೋಗಿ ಎಲ್ಲ ಮಾಡಿದ್ನಲ್ಲಪ್ಪ, ಆಮೇಲೆ ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ದಾನೆ ಇವನು ಅಂತಂದರೆ ನಂಬಿಕೆ ಒಂದೇ ಕ್ಷಣದಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ನೀವು ಹಿಂದೆ ಹೋಗಬಾರ್ದು. ಯಾವುದ್ರ ಹಿಂದೆ ಹೋಗಬೇಕು? ಶಾಸ್ತ್ರದಲ್ಲಿ ಏನು ಜ್ಞಾನ ಇದೆ, ಭಗವದ್ಗೀತೆ ಇಟ್ಕೊಳ್ಳಿ, ನಮ್ಮ ಸೂಕ್ಷ್ಮ ಶರೀರನ ಇಂಪ್ರೂವ್ ಮಾಡ್ಕೋಬೇಕು ನಾವು. ಅದನ್ನು ನಾವು ಜ್ಞಾನದಿಂದ ಅಜ್ಞಾನ ಹೋಗಿಸ್ಕೋಬೇಕು, ಕರ್ಮ ಸಿದ್ಧಾಂತನ ಒಪ್ಪಬೇಕು. ಓಕೆ. ಆಮೇಲೆ ಆ ಕರ್ಮನ ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಧಾನಗಳಿದೆ, ಪೂಜಾ ವಿಧಾನಗಳಿದೆ, ಆ ನಕ್ಷತ್ರದ ದೇವತೆಗಳಿದೆ, ನಮ್ಮ ಯಾವ ಸ್ಟೇಜಲ್ಲಿ ಇದ್ದೀವಿ ಲೈಫಲ್ಲಿ ಅನ್ನೋದನ್ನು, ಆ ಮ್ಯಾಗ್ನಿಟ್ಯೂಡ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕೂಡ ನಮಗೆ ಅವಕಾಶಗಳಿದೆ. ಸರ್, ಮುಂದಿನ ಪ್ರಶ್ನೆ. ಶಾಸ್ತ್ರಗಳು ಹೇಳೋದು ನಾವು ನಮ್ಮ ಹಳೆ ಕರ್ಮಗಳಿಗೆ ಬಂದಿಯಾಗಿದ್ದೀವಿ ಅಂತ, ಅಂದರೆ ನಾನು ಬಯಸಿದ್ದು ತಕ್ಷಣ ಪಡಿಬೋದು ಅನ್ನೋ ತತ್ವ ಸರಿನಾ? ಅಂದರೆ ನೀವು ಹೇಳಿದ್ದು ನಾವು ಬಂದಿಯಾಗಿರೋದು ಅನ್ನೋದು 100% ಕರೆಕ್ಟ್. ಯಾಕೆಂದರೆ ನಾವು ಕರ್ಮ ಬಂಧನ ಅಂತ ಕರಿತೀವಿ. ಸೊ ಹಿಂದೆ ಮಾಡಿರೋ ಕರ್ಮಕ್ಕೆ ನಾವು ಬಂಧನ ಇದ್ದೇ ಇದೆ ನಮಗೆ. ಅಂದರೆ ಎಷ್ಟಿದೆ ಅಂದರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದಿದೆ ನನಗೆ ಕರ್ಮ. ಸೊ ಈಗ ನಾನು ಏನೋ ಒಂದು ಆಗಿದ್ದೀನಿ, ಈ ಜನ್ಮದಲ್ಲಿ ಹುಟ್ಟಿದ್ದೀನಿ, ಇಂಥ ಏನೋ ಒಂದು ಮಾಡಿದ್ದೀನಿ ಅಂದರೆ ಅದು ಒಳ್ಳೇದಾಗಿದ್ರೆ ಪುಣ್ಯಕರ್ಮದಿಂದ, ಕೆಟ್ಟದಾಗ್ತಾ ಇದ್ರೆ ಪಾಪಕರ್ಮದಿಂದ ಅನ್ನೋದು ದೇರ್ ಇಸ್ ನೋ ಡೌಟ್. ನಾವು ಇವಾಗ ಏನೇನು ಅನುಭವಿಸ್ತಾ ಇದ್ದೀವಿ ಎಲ್ಲದಕ್ಕೂ ಕರ್ಮ ಬಂಧನನೇ ಕಾರಣ. ಇದನ್ನ ನಾವು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಕರ್ಮ ಮೋಚನ ಅಂತ ಹೇಳ್ತೀವಿ. ಈ ತುಂಬಾ ಜನ ಅದರದ್ದು ಒಂದು ಶುರು ಮಾಡ್ಬಿಟ್ಟಿದ್ದಾರೆ, ಕರ್ಮ ಕ್ಲೆನ್ಸಿಂಗ್ ಮಾಡ್ತೀವಿ ಅಂತ. ಒಂದು 15,000 ರೂಪಾಯಿ ಕೊಟ್ಬಿಡಿ, 2 hours ಬಂದ್ಬಿಡಿ, ನಾವು ನಿಮ್ಮ ಕರ್ಮನೆಲ್ಲ ಕ್ಲೆನ್ಸಿಂಗ್ ಮಾಡ್ಬಿಡ್ತೀವಿ, ಐ ವಿಲ್ ರಿಮೂವ್ ಯುವರ್ ಪಾಸ್ಟ್ ಕರ್ಮ. ಟೋಟಲ್ ನಾನ್ಸೆನ್ಸ್. ಯಾರಾದ್ರೂ ಇದನ್ನ ಹೇಳಿದ್ರೆ ಫಸ್ಟ್ ನೀವು ನಂಬಬಾರ್ದು, ಅವ್ರು ಯಾರೇ ಆಗಿರ್ಲಿ. ಇನ್ನೇನಾದ್ರೂ ಮೆನ್ಯೂ ಕಾರ್ಡ್ ಹಾಕ್ಬಿಟ್ಟಿದ್ರೆ ಇಷ್ಟು ದುಡ್ಡಿಗೆ ನಾನು ಇದನ್ನ ಕನ್ ಮಾಡ್ತೀನಿ ಅಂದ್ರೆ ಅವನು ಇನ್ನೂ ದೊಡ್ಡ ಕಳ್ಳ ಅಂತ ಅರ್ಥ. ನಮಗೆ ತಿಳ್ಕೋಬೇಕಾಗಿರೋದು, ನಮ್ಮ ಕರ್ಮನ ಕ್ಲೆನ್ಸ್ ಮಾಡಬೇಕು ಅಂದ್ರೆ ಅದು ಭಗವತ್ ಶಕ್ತಿಯಿಂದ ಮಾತ್ರ ಸಾಧ್ಯ. ಅದು ಹೋಗಿಸ್ಕೊಳ್ಳೋದಕ್ಕೆ ಏನು ಬೇಕು, ನಾವು ಅದಕ್ಕೆ ಬೇಕಾದಂತಹ ಪೂಜಾ ವಿಧಾನಗಳು ಮಾಡ್ಕೋಬೇಕು. ಅದು ಹೋಗಬೇಕಾದ್ರೂ ನಮ್ಮ ಸೂಕ್ಷ್ಮ ಶರೀರದಲ್ಲೇ ಹೋಗಬೇಕು, ಅದೆಲ್ಲ ಒಳಗಡೆ ಕೂತಿದೆ. ಹಾಗಾಗಿ ಇದನ್ನು ಕಳ್ಕೋಬೇಕು, ನಾವು ಕರ್ಮ ಬಂಧನವನ್ನು ನಾವು ಕಳ್ಕೋಬೇಕು ಅಂದರೆ ಆಧ್ಯಾತ್ಮದ ಜ್ಞಾನ ಬೆಳೆಸ್ಕೋಬೇಕು. ನಾವು ನಮ್ಮೊಳಗಡೆ ಇರೋ ಭಗವಂತನ ಜ್ಞಾನ ಬೆಳೆಸ್ಕೋಬೇಕು, ಅವನ ಪ್ರೀತಿ ಸಂಪಾದನೆ ಮಾಡಬೇಕು. ಅವನ ಪ್ರೀತಿ ಸಂಪಾದನೆ ಮಾಡಿದಾಗ ನಾವು ಬೆಳೆಸ್ಕೋಬಹುದು. ನಾವು ಕೇಳಿದ್ದನ್ನೆಲ್ಲ ಪಡಿಬಹುದಾ? ಅದಕ್ಕೂ ಕೂಡ ಅವನ ಪ್ರೀತಿ ಸಿಗಬೇಕು. ಅದು ಸಿಗಬೇಕು ಅಂದರೆ ಫಸ್ಟು ಜ್ಞಾನ ಬರಬೇಕು, ಆ ಜ್ಞಾನ ದೃಢ ಆಗಬೇಕು, ಕನ್ವಿಕ್ಷನ್ ಆಗಬೇಕು. ಈಗ ನಾಲೆಡ್ಜು ಕನ್ವಿಕ್ಷನ್ ಆಗಬೇಕು. ನಾಲೆಡ್ಜ್ ಅಂದ್ರೇನು? ಈಗ ರಾಕೆಟ್ ಅಂತೆ ಇದು ಮೇಲೆ ಹೋಗುತ್ತಂತೆ, ಸ್ಯಾಟಲೈಟ್ನ ತೊಗೊಂಡೋಗಿ ಅಲ್ಲಿ ಬಿಡುತ್ತೆ ಅಂತೆ ಅಂತ ನಾಲೆಡ್ಜು. ಕನ್ವಿಕ್ಷನ್ ಯಾವಾಗ ಬರುತ್ತೆ? ಆ ಪಿಕ್ಚರ್ ನೋಡ್ತೀವಲ್ಲ ನಾವು, ಆ ನ್ಯೂಸಲ್ಲಿ ತೋರಿಸ್ತಾರೆ, ಇದು ಹಾರೋದನ್ನು ತೋರಿಸ್ತಾರೆ, ದೊಡ್ಡ ಬೆಂಕಿ ಬರುತ್ತೆ, ಅದು ಕನ್ವಿಕ್ಷನ್ನು. ಈ ನಾಲೆಡ್ಜು ಸೂಕ್ಷ್ಮ ಶರೀರದಲ್ಲಿ ನಮಗೆ ಅದು ಕೂತ್ಕೋಬೇಕು, ನಮ್ಮ ಚಿತ್ತದಲ್ಲಿ ಕನ್ವಿಕ್ಷನ್ ಆಗಬೇಕು. ಕನ್ವಿಕ್ಷನ್ ಆದಾಗ ನಂಬಿಕೆ ಬರುತ್ತೆ, ಆ ನಂಬಿಕೆ ಬಂದಾಗ ಕೆಲಸ ಆಗುತ್ತೆ. ಸೊ ಇದಿಷ್ಟು ಪ್ರೋಸೆಸ್ಸು. ಏನು ಬೇಕಾದರೂ ಪಡಿಬೋದು, ಆದರೆ ಏನಾದರೂ ಈಗಲೇ ಪಡೆದು ಬಿಡ್ತೀನಿ, ತಕ್ಷಣಕ್ಕೆ ಮಾಡ್ತೀನಿ ಅಂದರೆ ಯಾವುದೂ ತಕ್ಷಣಕ್ಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತಪಸ್ಸು ಬೇಕು. ಬಹಳ ವರ್ಷಗಳ ಕೂತು ನಾವು ಅದನ್ನೊಂದು ಸಾಧನೆ ಮಾಡಿದ್ರೆ ಒಂದು ಸ್ವಲ್ಪ ಸಿದ್ಧಿ ಬರುತ್ತೆ. ಹಾಗಾಗಿ ಜನ್ಮಗಳು ಸ್ವಲ್ಪನೇ ಈ ಥರ ಸಾಧನೆ ಸೇರಿಸಿದ್ರೆ ಯಾವತ್ತೂ ಒಂದು ದಿನ ಸಿದ್ಧಿ ಬರುತ್ತೆ. ಗ್ರೇಟ್ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸರ್, ಮುಂದಿನ ಪ್ರಶ್ನೆ ಇದು, ಸೂಕ್ಷ್ಮ ಶರೀರ ಬದಲಾಯಿಸದೆ ಬರೀ ಮನಸ್ಸು ಪಾಸಿಟಿವ್ ಥಿಂಕಿಂಗ್ ಮಾಡಿದ್ದೆ ಸಾಕಾ? ಏನಾಗುತ್ತೆ, ಒಂದು ಮನಸ್ಸು ಅನ್ನೋದು ಸೂಕ್ಷ್ಮ ಶರೀರದಲ್ಲೇ ಇದೆ. ಹಾಗಾಗಿ ಬರೀ ಮನಸ್ಸಿಂದ ಯೋಚನೆ ಮಾಡಿಬಿಟ್ಟು ನಾನೇನೋ ಒಂದು ಮಾಡ್ಕೊಂಡು ಬಿಡ್ತೀನಿ, ಮನಸ್ಸಿನಂತೆ ಮಹಾದೇವ, ಮನಸ್ಸೇ ಎಲ್ಲ ಅಂದರೆ ಬರೀ ಮನಸ್ಸು ಅಂದ್ರೆ ನಾವು ಹೇಳ್ತಿರೋದೇ ಸೂಕ್ಷ್ಮ ಶರೀರ. ಮನಸ್ಸು ಅಂದ್ರೆ ಏನು? ಈಗ ಹೊರಗಿನ ನಾವೇನು ಯೋಚನೆ ಮಾಡ್ತಿದ್ದೀವಿ, ಥಾಟ್ಸ್ಗಳೇನು ಬರ್ತದೆ, ಅದೇ ಮನಸ್ಸಲ್ಲ. ಮನಸ್ಸು ಅಂದ್ರೆ ಮನಸ್ಸಿನ ಒಳಗಡೆ 4 ಇದೆ: ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ.
ಅದಕ್ಕೆ ಕರ್ಮದ ಕನೆಕ್ಷನ್ ಇದೆ. ಹ್ಮ್ ಸೊ ನಾವು ಥಾಟ್ಸ್ಗೂ ಕರ್ಮಕ್ಕೂ ಕನೆಕ್ಷನ್ ಇದೆ. ಎಷ್ಟೋ ಸರಿ ನಾವು ಎಷ್ಟೇ ಯೋಚನೆ ಮಾಡಿದ್ರು ಕೆಲಸ ಆಗಲ್ಲ, ಎಷ್ಟೇ ಬುದ್ಧಿವಂತರಿದ್ರು ಪಾಪ ಅವ್ರಿಗೆ ಒಳ್ಳೆ ಕೆಲಸ ಸಿಗ್ತಾ ಇರಲ್ಲ. ಯಾಕೆ ಅಂದ್ರೆ ಬುದ್ಧಿವಂತಿಕೆ ನಿಮಗೆ ಕೊಡಲ್ಲ, ನಿಮ್ಮ ಕರ್ಮ ನಿಮಗೆ ಕೊಡುತ್ತೆ. ಓಕೆ. ಸೊ ಇಂಟೆಲಿಜೆನ್ಸ್ ಏನಿದೆ, ಬುದ್ಧಿ, ಮನಸ್ಸೇನಿದೆ, ಬುದ್ಧಿ ಏನಿದೆ, ಅದರ ಹಿಂದೆ ಕರ್ಮ ಕೆಲಸ ಮಾಡುತ್ತೆ. ಇದು ಎಲ್ಲದಕ್ಕೂ ನಮಗೆ ಸೂಕ್ಷ್ಮ ಶರೀರನ ಎಂಪವರ್ ಮಾಡ್ಕೋಬೇಕು ನಾವು. ಜ್ಞಾನದಿಂದ ನಮ್ಮ ಮನಸ್ಸಿನಲ್ಲಿ ಜ್ಞಾನ ಬರಬೇಕು, ಬುದ್ಧಿಯಲ್ಲಿ ಆ ಒಂದು ವಿವೇಕ ಬರಬೇಕು, ಇದೇ ಸರಿಯಾದದ್ದು, ಇದನ್ನೇ ಮಾಡಬೇಕು ಅನ್ನೋದು ಬರಬೇಕು. ಅದು ಚಿತ್ತದಲ್ಲಿ ಸ್ಟೋರ್ ಆಗಬೇಕು. ಆ ಸ್ಟೋರ್ ಆದಾಗ ನಮ್ಮ ಸೂಕ್ಷ್ಮ ಶರೀರ ಪವರ್ಫುಲ್ ಆಗುತ್ತೆ. ಆ ಸೂಕ್ಷ್ಮ ಶರೀರ ಪವರ್ಫುಲ್ ಆಗದೇ ಇದ್ರೆ, ಅಂದ್ರೆ ಇದೊಂಥರ ಏನೋ ಒಂದು ಇಲ್ಲಿಂದ ಅಲ್ಲಿಗೆ ಹೋಗೋದು, ಈ ದೇಹ ತಗೊಳ್ಳೋದು, ಆ ಥರದ್ದಲ್ಲ, ಇದು ಆಲ್ರೆಡಿ ಇದೆ. ಸೊ ಮರಿ ಮನಸ್ಸಿನಿಂದ ನಾನು ಎಲ್ಲಾನು ಮಾಡಿಬಿಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಪೂರ್ತಿ ಆಪರೇಟರ್ಸೇ ಇದೆ ನಮಗೆ. ಸೊ ಆ ಪೂರ್ತಿ ಆಪರೇಟರ್ಸ್ನೇ ಸೂಕ್ಷ್ಮ ಶರೀರ ಅಂತೀವಿ. ಅದು ಎಕ್ಸ್ಪ್ರೆಸ್ ಆಗೋದು ನಮ್ಮ ಹೊರಗಿನ ಶರೀರದಿಂದ. ಹಾಗಾಗಿ ಒಳಗಡೆ ನಾನೇನು ಸಾಫ್ಟ್ವೇರ್ ಕೋಡ್ ತೋರಿಸ್ದೆ ಆಗ್ಲೇ ನಾನು ಸ್ಕ್ರೀನಲ್ಲಿ, ಆ ಸಾಫ್ಟ್ವೇರ್ ಕೋಡ್ ಅನ್ನ ಸರಿ ಮಾಡ್ಕೋಬೇಕು. ಆ ಸಾಫ್ಟ್ವೇರ್ ಕೋಡ್ ಅಂದ್ರೆ ಮನಸ್ಸಾ? ಬರೀ ಮನಸ್ಸಲ್ಲ, ಇಡೀ ಸೂಕ್ಷ್ಮ ಶರೀರ, ಎಲ್ಲಾ ಇಂದ್ರಿಯಗಳನ್ನ ಸೇರಿಸಿ ಇರುವಂತಹದ್ದು ಈ ಮನಸ್ಸು. ಆಗತ್ತೆ, ಆಗಲ್ವಾ ಅಂತಂದ್ರೆ ಆಗಲ್ಲ ಅಂತಿಲ್ಲ, ಆಗತ್ತೆ. ಆದ್ರೆ ನಿಮಗೆ ಕರ್ಮದ ಪವರ್ ಕೂಡ ಬೇಕು. ಆ ಕರ್ಮ ಸಂಪಾದನೆ ಮಾಡಬೇಕು. ಸೊ ಇಲ್ಲ ಏನ್ ಮಾಡ್ಲಿ ಸರ್, ಬರೀ ಪಾಪನೇ ಮಾಡಿದೀನಿ ಅಂದ್ರೆ, ಪುಣ್ಯ ಮಾಡಿ, ಎಲ್ಲ ದೊಡ್ಡವ್ರನ್ನ ನೋಡ್ಕೊಳ್ಳಿ, ಒಳ್ಳೆ ಮಾತಾಡಿ, ಎಲ್ಲರ ಹತ್ರ ಪುಣ್ಯ ಬರುತ್ತೆ. ಕಷ್ಟದಲ್ಲಿರೋರಿಗೆ ನೀವೇನು ಸಹಾಯ ಮಾಡಬೇಡಿ, ದುಡ್ಡು ಕೊಡ್ಬೇಡಿ, ಒಳ್ಳೆ ಮಾತಾಡಿ, ಮಾತಿನಿಂದ ಪುಣ್ಯ ಬರುತ್ತೆ. ಒಂದು ಸಾಂತ್ವನ ಹೇಳಿ, ಏನೇನು ಎನ್ಕೋಬೇಡಪ್ಪ, ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ, ದೇವ್ರಿದ್ದಾನೆ, ಒಂದು ಒಳ್ಳೆ ಮಾತು ಹೇಳಕ್ಕೇನು, ಸಿಂಪತಿ. ಆ ಥರ ಒಳ್ಳೆ ಕೆಲಸ ಮಾಡಿ ಪುಣ್ಯ ತಗೋಬಹುದು. ಪುಣ್ಯ ಬಂದಾಗ ನಮಗೆ ಮತ್ತೆ ಅದು ಒಳ್ಳೇದಾಗುತ್ತೆ ನಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು. ಓಕೆ ಸರ್.